ಬಾಲಣ್ಣನ ಮಹಿಳಾ ಅಭಿಮಾನಿ ಬಳಗದಿಂದ ಪ್ರಥಮ ವರ್ಷದ ಓಂ ಶಕ್ತಿ ಯಾತ್ರೆಯನ್ನು ಕಳಿಸ್ಕೊಂಡು ಕೊಡ್ತಾ ಇದ್ದೀವಿ. ಯಾಕೆಂತಂದರೆ ಪ್ರತಿಯೊಬ್ಬರು ಹೆಣ್ಮಕ್ಳು ಎಲ್ಲೋದು ಒಂದು ಸಲ ಕೇಳ್ತಾ ಇದ್ರು ನನಗೆ, ಅಕ್ಕ ನಿಮ್ಮ ಕಡೆಯಿಂದ ಏನಾದರೂ ನಮಗೆಲ್ಲರಿಗೂ ಒಂದು ಓಂ ಶಕ್ತಿ ಯಾತ್ರೆಯನ್ನು ಮಾಡಿಸುವಂಥ ಒಂದು ಇದನ್ನು ಕಲ್ಪಿಸ್ಕೊಂಡು ಕೊಡಿ ಅಂತೇಳಿ. ಹಾಗಾಗಿ ಉಚಿತವಾದಂಥ ಬಸ್ಸಿನ ವ್ಯವಸ್ಥೆ ಮತ್ತು ಊಟದ ವ್ಯವಸ್ಥೆಯನ್ನು ಮಾಡಿ ಅವನ್ನೆಲ್ಲ ಓಂ ಶಕ್ತಿ ಯಾತ್ರೆಗೆ ಹೋಗಿ ನಮ್ಮ ಬಾಲನಗರ ಮುಂದಿನ ದಿನಗಳಲ್ಲಿ ಒಂದು ಮಂತ್ರಿ ಆಗಲಿ ಅಂತೇಳಿ ಕೇಳ್ಕೊಂಡು ಬನ್ನಿ ಅಂತೇಳಿ ಅವ್ರ ಐಎಸ್ ಅವರಿಗೆ ಚೆನ್ನಾಗಿ ಕೊಡಿ, ಇನ್ನೂ ಹೆಚ್ಚಿನದಾಗಿ ಉನ್ನತ ಮಟ್ಟದ ನಮ್ಮ ತಾಲೂಕಲ್ಲಿ ಕೆಲಸಗಳಾಗಿ ಮತ್ತು ಮಹಿಳಾ ಸಬಲೀಕರಣಕ್ಕೆ ನಮ್ಮ ಸರ್ಕಾರ ಏನು ಸ್ಪಂದನೆ ಕೊಡ್ತಾ ಇದೆ ಇನ್ನೂ ಹೆಚ್ಚಿನ ಮಟ್ಟಿನಲ್ಲಿ ನಮ್ಮ ಮಹಿಳೆಯರಿಗೆಲ್ಲ ಒಳ್ಳೇದು ಮಾಡಲಿ ಅಂತ ಒಂದು ಶಕ್ತಿ ಯಾತ್ರೆ ಕಳಿಸಿ ಕೇಳ್ಕೊಂಬರ್ಲಿ ಅಂತೇಳಿ ನಾನು ಎಲ್ಲ ಶಕ್ತಿಗಳಲ್ಲಿ ಮನವಿ ಮಾಡ್ತಾ ಇದ್ದೀನಿ. ಮತ್ತು ಇನ್ನೂ ಹೆಚ್ಚಿನ ಅಭಿವೃದ್ಧಿ ಕೆಲಸಗಳನ್ನ ಆಗಲಿ ನಮ್ಮ ತಾಲೂಕಲ್ಲಿ. ಮತ್ತು ನಮ್ಮ ಮಹಿಳೆಯರಿಗೆ ಈಗ ಆಲ್ರೆಡಿ ಸಾಕಷ್ಟು ಯೋಜನೆಗಳನ್ನ ನಮ್ಮ ಸರ್ಕಾರ ಕೊಟ್ಟಿದೆ. ಅದೇ ರೀತಿ ಇನ್ನೂ ಹೆಚ್ಚಿನದಾಗಿ ಯೋಜನೆಗಳನ್ನ ತಂದು ನಮ್ಮ ಬಡ ಹೆಣ್ಮಕ್ಳುಗಳಿಗೆ ಸರ್ಕಾರದಿಂದ ಸಿಗುವಂಥ ಎಲ್ಲ ಸೌಲಭ್ಯಗಳು ಸಿಕ್ಕಿ ಅವರು ಎಲ್ಲರೂ ಒಂದು ಮಟ್ಟದ ಚೆನ್ನಾಗಾಗಲಿ ಅನ್ನೋದು ನನ್ನ ಉದ್ದೇಶ. ಈಗ ಎಷ್ಟು ಜನ ಹೋಗ್ತಾ ಇದ್ದಾರೆ ಇವಾಗೆಲ್ಲ ಈಗ ಒಂದು 80 ಜನ ಓಡಿಸಿದೀವಿ. ಯಾಕೆ ಅಂತಂದರೆ ನಾವು ಮಾಡಿದ ಒಂದು 4-5 ದಿನಗಳಲ್ಲಿ ಇದು ಮಾಡ್ಕೊಂಡ್ವಿ, ವ್ಯವಸ್ಥೆ ಮಾಡಿದ್ವಿ. ನನಗೆ ಯಾರೂ ಕೇಳಿರಲಿಲ್ಲ, ಇವ್ರು ಬಂದು ಸಡನ್ನಾಗಿ ಒಂದು 2 ಮಾತು ತೊಗೊಳ್ಳಿ, ಇವರು ಸಡನ್ನಾಗಿ ಕೇಳಿದಾಗ ನಾನು ಆಯ್ತಮ್ಮ ವ್ಯವಸ್ಥೆ ಮಾಡಿಕೊಡ್ತೀನಿ ನಿಮಗೆ ಎಲ್ಲ ಏನೋ ಒಂದು ಶಕ್ತಿ ದೇವರು ಶಕ್ತಿ ಕೊಟ್ಟಿದ್ದಾರೆ. ಇದ್ರ ಜೊತೆ ನಮಗೆ ಜೈಮಾರ್ತಿ ಟೂರ್ಸ್ ಅಂಡ್ ಟ್ರಾವೆಲ್ಸ್ ವತಿಯಿಂದ ರಂಗಸ್ವಾಮಿ ಅನ್ನೋರು ಇದಕ್ಕೆ ಹೆಚ್ಚಿನದಾಗಿ ಸಹಕಾರವನ್ನು ಕೊಟ್ಟಿದ್ದಾರೆ. ಈಗ ಮುಂದಿನ ದಿನಗಳಲ್ಲಿ ಏನಾದರೂ ಹಂತವಾಗಿ ಇನ್ನೂ ಮತ್ತಷ್ಟು ಜನ ಕಳಿಸ್ಕೊಡೋದಕ್ಕೆ ಈಗ ಪ್ರಥಮ ವರ್ಷ ನಾವು ಇದನ್ನು ಶುರು ಮಾಡಿದ್ದೀವಿ. ವರ್ಷವೂ ನಾನು ಮುಂದಿನ ವರ್ಷದಲ್ಲೂ ಕೂಡ ಪ್ರತಿಯೊಂದು ವಾರ್ಡ್ಗೆ ಒಂದು ಇಷ್ಟಿಷ್ಟು ಜನ ಅಂತೇಳಿ ಮಾಡಿಕೊಂಡು ಅವ್ರನ್ನ ಕಳಿಸ್ಕೊಡ್ತೀವಿ. ಈಗ ಎಲ್ಲಿಯವರು ಮೇಡಮ್ ಇವರೆಲ್ಲ? ಎಲ್ಲ ನಮ್ಮ ಆಡಿಟವ್ನವರು ಎಲ್ಲ ವಾರ್ಡ್ಗಳಲ್ಲಿ ಇರುವಂತ ಹೆಣ್ಮಕ್ಳುಗಳು ಇದ್ದಾರೆ. ಅಂದ್ರೆ ಪಟ್ಟಣ ಮಾತ್ರ ಈ ಸಲ ಕಳಿಸ್ಕೊಡ್ತಾ ಇದ್ರೆ ಅಲ್ಲಿ ಅದು ಮುಂದಿನ ದಿನಗಳಲ್ಲಿ ಇನ್ನೂ ಯೋಚನೆ ಈಗ ಪಟ್ಟಣ ಮಾತ್ರ. ಓಕೆ, ಥ್ಯಾಂಕ್ ಯು. ನಮ್ಮ ಹೇಳಿ ಓಂ ಶಕ್ತಿ ನಾವು ಮೇಡಮ್ ಅವ್ರ ಕೈಯಿಂದ ಹೆಣ್ಮಕ್ಳು ಎಲ್ಲರೂ ಬಡವರು ಹೆಣ್ಮಕ್ಳು ಹೋಗೋಕ್ಕಾಗಲ್ಲ. ಆ ಶಕ್ತಿಗೆ 4-5 ಸಾವಿರ ಖರ್ಚು ಮಾಡ್ಕೊಂಡು ಅಲ್ಲಿ ತನಕ ಹೋಗಿ ದರ್ಶನ ಮಾಡ್ಕೊಂಬರೋದು ಭಾರಿ ಕಷ್ಟ ಐತೆ. ನಾವೆಲ್ಲ ಉರಿ ಮಿಷಿನ್ಗೆ ಹೋಗಿ ದುಡ್ಕೊಂಡು ತಿನ್ನೋ ಹೆಣ್ಮಕ್ಳು ಇರೋದಿದ್ದಲ್ಲಿ ಎಲ್ಲ ಬಡವರು ಹೆಣ್ಮಕ್ಳು. ಅದಕ್ಕೆ ಅವ್ರ ಹೆಣ್ಮಕ್ಳಿಗೋಸ್ಕರ ಎಲ್ಲರಿಗೂ ಆಸೆ ಇರ್ತದೆ ಅಂತ ಹೇಳ್ಬಿಟ್ಟು ನಾವು ಹೋಗಿ ಮೇಡಮ್ ಶಕ್ತಿ ಕೇಳಿದ್ವಿ. ಹೀಗೆ ಶಕ್ತಿ ಎಲ್ಲ ಹೆಣ್ಮಕ್ಳಿಗೋಸ್ಕರ ಒಂದು ನಮಗೂ ವ್ಯವಸ್ಥೆ ಮಾಡಿಕೊಡಿ ದರ್ಶನ ಮಾಡೋಕ್ಕೆ ಅಂತ. ಅವರು ಎಲ್ಲರಿಗೂ ಒಂದು ಮಾತು ಏನು ಅಂದಿರಂಗೆ ನಮಗೆ ದರ್ಶನಕ್ಕೆ ಆಯಿತು ಶಕ್ತಿ, ನೀವು ಎಲ್ಲ ಎಷ್ಟು ಆಯ್ತದೆ ಅಷ್ಟು ಅರೇಂಜ್ ಮಾಡ್ಕೊಳ್ಳಿ, ನಾನು ಕಳಿಸ್ಕೊಡ್ತೀನಿ ಅಂತ. ಊಟದ ವ್ಯವಸ್ಥೆ ಆಗಲಿ, ಒಂದು ಗಾಡಿ ವ್ಯವಸ್ಥೆ ಆಗಲಿ, ಒಂದು ಪ್ರತಿ ಇದ್ರ ವ್ಯವಸ್ಥೆ ಆಗಲಿ ಎಲ್ಲ ಅವರು ಮಾಡಿಕೊಟ್ಟವ್ರೆ ನಮಗೆ. ಏನೂ ತೊಂದರೆ ಇಲ್ದಂಗೆ ಹೋಗಿ ಬರ್ರಿ ನೀವು, ನಾವು ಏನಾರು ಆಗಲಿ ನಾನು ಮಾಡಿಕೊಡ್ತೀನಿ, ನಿಮಗೆ ಮುಂದೆ ಕಳಿಸ್ಕೊಡ್ತೀನಿ, ಅದೇನು ತೊಂದರೆ ಆಗ್ದಿರಂಗೆ ಹೋಗಿ ಬರ್ರಿ ನೀವು ಅಂತ ಹೇಳಿ ಮೇಡಮ್ ಅವ್ರು ಕಳಿಸ್ಕೊಟ್ಟವ್ರೆ. ಅವ್ರಿಗೆಲ್ಲರಿಂದ ಒಂದು ಟ್ಯಾಂಕ್ಸ್ ಹೇಳ್ಬಿಟ್ಟು ಎಲ್ಲ ಓಂ ಶಕ್ತಿ ತಾಯಿ ಇದ್ದಾರೆ ಎಲ್ಲರಿಂದ ಅವ್ರಿಗೆ ಒಂದು ಒಳ್ಳೇದಾಗಲಿ ಅಂತ ನಮ್ಮ ಓಂ ಶಕ್ತಿ ತಾಯಿ ಕೇಳ್ಕೊಡ್ತೀವಿ. ಎಲ್ಲರಿಗೂ ಇಲ್ಲಿರೋ ಎಲ್ಲರೂ ಅಷ್ಟೇ ಒಂದು ಅವರು ಏನು ಕೆಲಸ ಕಾರ್ಯ ಮಾಡಿದ್ರು ಅವ್ರಿಗೆ ಒಳ್ಳೇದಾಗಲಿ. ಅವ್ರು ಈ ಕೆಲಸ ಕಾರ್ಯ ಮಾಡಿ ನಮ್ಮಂಥವ್ರು ಇನ್ನೊಂದು ಮುಂದೆ ಕಾಲಕ್ಕೆ ಒಂದು 10 ಜನ ಆಗಲಿ, ಇನ್ನೂ ಎಷ್ಟೋ ಒಂದು 100 ಜನಕ್ಕೆ ಆಗಲಿ ಅವ್ರ ಕೈಲಿ ಶಕ್ತಿ ಕೊಡಲಿ ದೇವರು ಭಗವಂತ. ಆ ತಾಯಿ ನಮ್ಮವ್ವ ಶಕ್ತಿ ಕೊಟ್ಟು ನಮ್ಮಂಥವ್ರಿಗೆ ಇನ್ನೊಂದು 100 ಜನ ಕರೆಸ್ಕೊಳ್ಳಿ ಅಂತ ನಾವೆಲ್ಲ ಓಂ ಶಕ್ತಿಯಿಂದ ಅವ್ರಿಗೆಲ್ಲರಿಗೂ ಕೇಳ್ಕೊತೀವಿ ಅಂತ ವಿನಂತಿ ಮಾಡ್ತೀವಿ. ನಮ್ದು ಪಾರ್ವತಿ ಅಂತ ಮೇಡಮ್. ಇದು ಎಷ್ಟು ದಿವಸಗಳ ಕಾಲ ಮೇಡಮ್? ಇದು 2 ದಿನ. ಇವತ್ತು ಹೋಗಿ ನಾಳೆ ಸಂಜೆ ಬಂದ್ಬಿಡ್ತಾರೆ. ಹೋಯ್ತು ಅಂದವೇ ಯಾವ್ದನ್ನ ದೇವಸ್ಥಾನಗಳಿದೆ ಅದನ್ನೆಲ್ಲ ನೋಡ್ಕೊಂತಾರೆ, ಮುಗಿಸ್ಕೊಂಡು ನಾಳೆ ಸಂಜೆ ಬರ್ತಾರೆ.